ಹಾಯ್ ಎವ್ರಿವನ್. ಸೊ ನಮ್ಮಮ್ಮ ಅವ್ರದ್ದು ಮನೆ ಗೃಹ ಪ್ರವೇಶ ಆಯಿತು. ಸೊ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತೇಳಿ ಲಾಸ್ಟ್ ಟೈಮ್ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವತ್ತು ಹೋಗಿದ್ದಿದ್ದು ನಾವು ಸಂಡೇ ಬಜಾರ್ ಅಂತ ಹೇಳ್ತಾರಲ್ಲ, ಸೊ ಫುಲ್ ರಶ್ ಇತ್ತು, ಕಾಲಿಡಕ್ಕೆ ಕೂಡ ಆಗ್ತಿರ್ಲಿಲ್ಲ. ಸೊ ಅದರಿಂದ ವಿಡಿಯೋ ಮಾಡಿರಲಿಲ್ಲ. ಸೊ ಈ ಸಲ ನಾವು ಸ್ಯಾಟರ್ಡೇ ಚೂಸ್ ಮಾಡಿದ್ವಿ. ಸೊ ಸ್ಯಾಟರ್ಡೇ ಅಷ್ಟು ರಶ್ ಏನಿರಲಿಲ್ಲ, ಬಟ್ ನೀವು ಅರ್ಲಿ ಮಾರ್ನಿಂಗೇ ಬಿಟ್ಬಿಟ್ಟು ಸೊ ಶಾಪ್ ಓಪನ್ ಮಾಡೋ ಅಷ್ಟಿಗೆ ವೆಯ್ಟ್ ಮಾಡ್ತಿದ್ರೆ ನಮ್ಗೆ ಅಷ್ಟು ರಶ್ ಅನಿಸಲ್ಲ. ಸೊ ಲಾಸ್ಟ್ ಟೈಮ್ ನಾವು ಸುದರ್ಶನ್ ಸಿಲ್ಕ್ಸ್ಗೆ ಹೋಗಿದ್ವಿ. ಈ ಸಲ ನಾವು ಸುದರ್ಶನ್ ಸಿಲ್ಕ್ಸ್ಗೆ ಹೋಗಲಿಲ್ಲ ಸ್ಯಾರಿ ಪರ್ಚೇಸಿಂಗ್ಗೆ. ಪೂನಮ್ ಸಿಲ್ಕ್ ಮತ್ತು ಸೂರ್ಯ ಸಿಲ್ಕ್ಸ್ಗೆ ಹೋದ್ವಿ. ಏಕೆಂದರೆ ನಾವು ಸುದರ್ಶನ್ ಸಿಲ್ಕಲ್ಲಿ ಲಾಸ್ಟ್ ಟೈಮು ಕುತ್ಕೊಳಕ್ಕೆ ಸ್ಪೇಸ್ ಇರಲಿಲ್ಲ. ಬೇರೆ ಶಾಪ್ಸಲ್ಲಿ ಸ್ಯಾರಿ ಶಾಪ್ಸಲ್ಲಾದರೆ ನಮಗೆ ಅಲ್ಲಿ ಬೆಡ್ ಥರ ಹಾಕಿರ್ತಾರೆ, ಸೊ ಅವರು ನಮಗೆ ತೋರಿಸ್ತಾರೆ. ಸೊ ಇದೊಂದು ಬೆನಿಫಿಟ್ಟು. ನೀವೆಲ್ಲಾದರೂ ಹೋದರೆ ನಿಜವಾಗ್ಲೂ ಸುದರ್ಶನ್ ಸಿಲ್ಕ್ ಮಾತ್ರ ಚೂಸ್ ಮಾಡಿಬಿಡಿ. ಕಲೆಕ್ಷನ್ಸ್ ಇರ್ಬೋದು, ಬಟ್ ನಿಂತ್ಕೊಂಡು ಶಾಪಿಂಗ್ ಮಾಡೋಕ್ಕಾಗೋದಿಲ್ವಲ್ಲ. ಸ್ಯಾರಿ ತೊಗೊಳೋದಂದರೆ 2 hours 3 hours ಆಗೇ ಆಗುತ್ತೆ. ಸೊ ನಾವು ಫಸ್ಟ್ ಇಲ್ಲಿ ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಇಳ್ಕೊಂಡು ಚಿಕ್ಕಪೇಟೆಗೆ ನಡ್ಕೊಂಡೇ ಹೋದ್ವಿ. ಸೊ ನಾವು ಫಸ್ಟು ಹೋಗ್ತಿದ್ದಂಗೆ ಇನ್ನೂ ಶಾಪ್ಸ್ ಓಪನ್ ಮಾಡಿರಲಿಲ್ಲ, ಇನ್ನೂ ಅವಾಗ ತಾನೇ ಓಪನ್ ಮಾಡ್ತಿತ್ತು. 10 o'clockಗೆಲ್ಲ ರೀಚ್ ಆಗಿದ್ವಿ. ಸೊ ನಾವು ಟಿಫನ್ ಆ್ಯಸ್ ಇಟ್ ಈಸ್ ಮುಗಿಸ್ಕೊಂಡು ಆಮೇಲೆ ಎಲ್ಲಿ ಓಪನ್ ಮಾಡಿರ್ತಾರೋ ಆ ಶಾಪಲ್ಲಿ ಹೋಗಿ ಸ್ವಲ್ಪ ಜ್ಯುವೆಲರಿ ಪರ್ಚೇಸ್ ಕೂಡ ಇತ್ತು. ಸೊ ಅಮ್ಮಂಗೆ ಒಂದು ಸೆಟ್ ಬೇಕಾಗಿತ್ತು, ಅಮ್ಮ ಹುಡುಕ್ತಿದ್ರು. ನನಗಿಷ್ಟ ಆಗಿದ್ದು ಅಮ್ಮಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅಮ್ಮಂಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಆಮೇಲೆ ಸರಿ ಅಮ್ಮಂಗೆ ಇಷ್ಟ, ಅಮ್ಮ ಹಾಕೋದಲ್ವಾ, ಅವ್ರದ್ದು ತೊಗೊಳ್ಲಿ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅಂತ ಅಮ್ಮ ಒಂದು ಮ್ಯಾಂಗೋ ಡಿಸೈನಲ್ಲಿ ತೊಗೊಂಡ್ರು. ಆಮೇಲೆ ಡಾಬ್ ನೋಡ್ತಿದ್ರು ಅಮ್ಮ. ಅಮ್ಮಂಗೆ ಲಾಸ್ಟ್ ಟೈಮ್ ನಾನು ಗ್ರೂಪ್ ಪ್ರವೇಶಕ್ಕೆ ಅಪ್ಲೋಡ್ ಮಾಡಿದ್ನಲ್ಲ, ಆ ಥರದ್ದೇ ಬೇಕಿತ್ತಂತೆ. ಇದೆಲ್ಲ ಡಾಬ್ಸ್ ಎಲ್ಲ 1500 ಹೇಳ್ತಿದ್ರು. ಸೊ ಒಂದೊಂದು ಹತ್ರ ಒಂದೊಂದು ರೇಟು, ಬಾರ್ಗಿಂಗ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆಮೇಲೆ ಅಮ್ಮ ಕೇಳಿ ಇಲ್ಲಿ ಬೇಡವಾ, ನೆಕ್ಸ್ಟ್ ಹತ್ರ ಹೋಗೋಣ ಅಂತ ಹೇಳ್ತಾಯಿದ್ರು. ಆಮೇಲೆ ಅಲ್ಲಿ ನೋಡಿ ಚೈನ್ದು ಡಾಬ್ ಹಾಕಿದಾರಲ್ಲ, ಆ ಥರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೆ ಹೇಳಿದ್ವಿ. ಅವರೇನೋ ಅವ್ರವ್ರ ಲೆಕ್ಕದಲ್ಲಿ ಬ್ಯುಸಿಯಾಗಿದ್ದರು. ಸೊ ನಾವಷ್ಟು ಗಮನ ಕೊಡಲಿಲ್ಲ. ನಮಗೆ ಬೇಕಾಗಿರೋ ಹತ್ರ ನೋಡಿಕೊಂಡು 1 ಅಂಗಡಿ ಅಲ್ಲ 2 ಅಂಗಡಿ ಅಲ್ಲ 10 ಅಂಗಡಿ ನಾವು ತಿರುಗೋಣ, ಹೋಗಿರೋದೇ ಅದಕ್ಕೆ ಅಲ್ಲ ಅಂತ ಹೇಳ್ಬಿಟ್ಟು ನಾವು ತಿರುಗ್ತಾನೇ ಇದ್ವಿ. ಇನ್ನೂ ಶಾಪ್ಸ್ ಅಷ್ಟೊಂದು ಓಪನ್ ಮಾಡ್ತಿಲ್ಲ, ಆಗ್ತಾನೆ ಅರೇಂಜ್ ಮಾಡ್ತಿದ್ರು. ಅಷ್ಟೊತ್ತಿಗೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಇಲ್ಲಿ ಅವ್ರ ಕ್ಯಾಲ್ಕುಲೇಷನ್ಸಲ್ಲಿ ಅವರು ಇದ್ದರು. ನಮಗೆ ತೋರಿಸಿ ಡಾಬ್ ಅಂದರೆ ಅವ್ರು ತೋರಿಸ್ತಿರ್ಲಿಲ್ಲ. ಸೊ ನಾವು ಅಲ್ಲಿಂದ ಹೊರಟ್ವಿ. ಮತ್ತು ನಡ್ಕೊಂಡು ಬರ್ತಾಯಿದ್ವಿ. ನಮಗೆ ಒಂದು ಮನ್ವಾರ್ ಕಲೆಕ್ಷನ್ಸ್ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ವಿಡಿಯೋ. ಸೊ ಆ ಮನ್ವಾರ್ ಕಲೆಕ್ಷನ್ಸ್ ಅವ್ರಿಗೆ ಫೋನ್ ಮಾಡೋದಕ್ಕೆ, ಮೇಡಮ್ ನೀವು ಕೆನರಾ ಬ್ಯಾಂಕ್ ಹತ್ರ ಬನ್ನಿ, ಸುದರ್ಶನ್ ಸಿಲ್ಕ್ಸ್ ಆಪೋಸಿಟ್ಟು, ಅಲ್ಲಿಗೆ ನಾನು ನಮ್ಮ ಹುಡುಗನ ಕಳಿಸ್ತೀನಿ, ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರು. ಸೊ ಆನ್ ದ ವೇ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ವಿಚಾರಿಸ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಡಾಬ್ಸ್ ಮಾತ್ರ ಹೈಲೈಟು ಚಿಕ್ಕಪೇಟೆಯಲ್ಲಿ ನಿಜವಲ್ಲೂ. ನಮಗೆ ಶಿವಾಜಿನಗರಲ್ಲಿ ಮತ್ತು ಮಲ್ಲೇಶ್ವರಮಲ್ಲಿ ಅಷ್ಟು ಜ್ಯುವೆಲರೀಸ್ ಶಾಪಿಂಗ್ ನಮ್ಗೆ ಸಿಗೋಲ್ಲ. ಚಿಕ್ಕಪೇಟೆಯಲ್ಲಿ ನಮಗೆ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ. ಶಿವಾಜಿನಗರ್ ನಮಗೆ ಸ್ಯಾಂಡಲ್ಸ್ ಮತ್ತು ಕ್ಲಾತ್ಸ್ ಜಾಸ್ತಿ ಸಿಗುತ್ತೆ. ಸೊ ಇಲ್ಲಿ ಸ್ಯಾಂಡಲ್ಸ್ ಅಷ್ಟು ಸಿಗೋದಿಲ್ಲ, ಸ್ಯಾಂಡಲ್ಸ್ ನಮ್ಗೆ ಚೀಪಾಗಿ ಸಿಗೋದಿಲ್ಲ. ಬಟ್ ಇಲ್ಲಿ ಚಿಕ್ಕಪೇಟೆಯಲ್ಲಿ ಜ್ಯುವೆಲ್ಸ್ ಚೆನ್ನಾಗಿ ಸಿಗುತ್ತೆ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಟ್ ನನಗೇನು ಆನ್ಲೈನ್ಗಿಂತ ಇಲ್ಲಿ ಚೀಪ್ ಅಂತ ಏನು ಅನ್ನಿಸ್ಲಿಲ್ಲ. ಒಂದೊಂದು ಐಟಮ್ ಅದೇ ನೋಡಿ ತೊಗೋಬೇಕು. ನಮ್ಮ ಅಮ್ಮಂಗಂತೂ ಡಾಬೇ ಸೆಟ್ ಆಗಿಲ್ಲ ರೀ, ಪಾಪ ಹುಡುಕಿ ಸಾಕಾಯಿತು. ಬಟ್ ನಾವು ಇಲ್ಲಿ ಏನಂದರೆ ಡಾಬ್ಸ್ ಒಂದೊಂದು ಹತ್ರ ಒಂದೊಂದು ರೇಟ್ ಹೇಳ್ತಾರೆ. ನಿಜವಾಗ್ಲೂ ಒಂದೇ ರೇಟ್ ಎಲ್ಲರ ಹತ್ರನೂ ಇರೋದಿಲ್ಲ. ಏನೋ ಕೇಳಿದ್ರೆ ಕ್ವಾಲಿಟಿ ಅಂತ ಹೇಳ್ತಾರೆ. ಬಟ್ ಕ್ವಾಲಿಟಿ ಇಶ್ಯೂಸ್ ಅಂತ ಏನಿಲ್ಲ, ಎಲ್ಲ ಒಂದೇ ಕ್ವಾಲಿಟಿ ಥರನೇ ಇತ್ತು. ಒಂದು ಹತ್ರ 1500 ಹೇಳ್ತಾರೆ, ಒಂದು ಹತ್ರ 600 ಹೇಳ್ತಾರೆ, ಒಂದು ಹತ್ರ 650 ಹೇಳ್ತಾರೆ, 350 400. ಬಟ್ ನೋಡಿ ತೊಗೋಬೇಕು ನಾವು ಯಾವುದೇ ಆಗಲಿ. ನಮ್ಮಮ್ಮಂಗೆ ಇಲ್ಲೂ ಡಾಪ್ ಸೆಟ್ ಆಗಲಿಲ್ಲ. ಸರಿ ಅಂತ ಇನ್ನೊಂದು ಶಾಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲೂ ನೋ ಸೆಟ್ ಆಗಲಿಲ್ಲ ನಮಗೆ. ಮತ್ತು ಹಾಗೆ ಮುಂದುವರಿತಾ ಇದ್ವಿ. ಸೊ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು ಈ ಸಲ. ನನ್ನ ಮಗಳನ್ನ ಕೂಡ ಕರ್ಕೊಂಡ್ವಿ, ಅವಳಿಗೂ ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ಸೊ ನಿಯರಲ್ಲಿ ಸುದರ್ಶನ್ ಸಿಲ್ಕ್ಸ್ ಹತ್ರ ಬಂದ್ವಿ. ಅಲ್ಲಿ ಆಪೋಸಿಟಲ್ಲಿ ಕೆನರಾ ಬ್ಯಾಂಕ್ ಇತ್ತು. ಸೊ ಕಾಲ್ ಮಾಡಿದ್ವಿ. ಇಲ್ಲಿ ಏನಾಯಿತು ಅಂದರೆ, ಮೇ ಬಿ ಎಲ್ಲರೂ ಇದೇ ರೀತಿ ಅನಿಸುತ್ತೆ ಬರೋದು, ಅಡ್ರೆಸ್ ಫೋನ್ ನಂಬರ್ ತೊಗೊಂಡ್ಬರ್ತಾರೆ, ಅಲ್ಲಿ ಹೋಗಿ ಬನ್ನಿ ಕಾಲ್ ಮಾಡಿ ಅಂತ ಹೇಳ್ತಾರೆ. ನಾವು ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ಇನ್ನೊಬ್ಬರು ಕೂಡ ಬೇರೆ ಕಸ್ಟಮರ್ಸ್ಗೆ ಇದೇ ರೀತಿ ವೆಯ್ಟ್ ಮಾಡಿ ಫೋನ್ ಕಾಂಟ್ಯಾಕ್ಟಲ್ಲಿ
ಮಾತಾಡ್ತಿದ್ರು. ನಾವು ನಮಗೆ ಬಂದಿರೋ ಪರ್ಸನ್ನ ಬಿಟ್ಟು ಬೇರೆಯವ್ರ ಪರ್ಸನ್ ಜೊತೆ ಹೋಗೋಕ್ಕೆ ನೋಡಿದ್ವಿ. ಆಮೇಲೆ ಅವರಲ್ಲ ಅಂತ ಗೊತ್ತಾಗಿ ಮತ್ತೆ ಕಾಲ್ ಮಾಡಿ ಮತ್ತೆ ಈ ಪ್ಲೇಸ್ಗೆ ಬಂದ್ವಿ. ಇದು ಸುದರ್ಶನ್ ಸಿಲ್ಕ್ಸ್ ಆಪೋಸಿಟ್ ಒಂದು ಸಂದಿ ಥರ ಬರುತ್ತೆ, ಅಲ್ಲಿ ಸೆಕೆಂಡ್ ಫ್ಲೋರ್ ಮನ್ವಾರ್ ಕಲೆಕ್ಷನ್ಸ್. ತುಂಬ ಚೆನ್ನಾಗಿದೆ ಜೆಂಟ್ಸ್ಗೆ ಮಾತ್ರ ಕಲೆಕ್ಷನ್ಸು. ಸೊ ಈ ಸಲ ನಾವು ಯಾಕೆ ಒಂದೇ ಸರ ಬ್ಲೇಸರ್ ಮತ್ತು ಶರ್ಟು ಪ್ಯಾಂಟು ಶೇರ್ವಾಣಿಯಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ಟ್ರೈ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಪೀಸ್ ಮಾತ್ರ. ಸೊ ನಮಗೆ 2 ಪೀಸಸ್ ತೊಗೊಂಡ್ವಿ. ಒಂದು ಹಸ್ಬೆಂಡ್ಗೆ ಮತ್ತು ಇನ್ನೊಂದು ನಮ್ಮ ತಮ್ಮಂಗೆ. ಅವನಿಗೆ ಆನಿಯನ್ ಕಲರಲ್ಲಿ ತೊಗೊಂಡು ಹಸ್ಬೆಂಡ್ಗೆ ಸ್ಕೈ ಬ್ಲೂ ಕಲರಲ್ಲಿ ತೊಗೊಂಡ್ವಿ. ಸೊ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ನಿಮಗೆ ಬೇಕಾದ್ರೆ ನಾನು ಡಿಸ್ಪ್ಲೇ ಮೇಲೆ ನಾನು ಫೋನ್ ನಂಬರ್ನ ಕೊಟ್ಟಿರ್ತೀನಿ. ಇಫ್ ಯು ವಾಂಟ್ ಪ್ಲೀಸ್ ಗೋ ಆ್ಯಂಡ್ ವಿಸಿಟ್. ತುಂಬ ಕಲೆಕ್ಷನ್ಸ್ ಇದೆ, ಬಾರ್ಗಿಂಗ್ ಕೂಡ ಮಾಡ್ತಾರೆ, ಅದರಲ್ಲಿ ಏನು ಇಶ್ಯೂ ಇಲ್ಲ. 1800ಇಂದ ಸ್ಟಾರ್ಟಿಂಗ್ ಪ್ರೈಸಸ್ ಇದೆ ನಿಮಗೆ ಬೇಕು ಅಂತಂದರೆ. ಸೊ ವೆಡ್ಡಿಂಗ್ ಕಲೆಕ್ಷನ್ಸ್ ತುಂಬ ಇದೆ, ಬ್ಲೇಸರ್ಸ್, ಶೇರ್ವಾಣಿ, ಡಿಸೈನ್ಸ್ ವರ್ಕ್ ಇರೋದು ಎಲ್ಲನೂ. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಪರ್ಚೇಸಿಂಗ್ ಇದರಿಂದ ನಾನು ಜಸ್ಟ್ ಮೇಲ್ಮೇಲೆ ನೋಡಿಕೊಂಡು ಮೇಲ್ಮೇಲೆ ಮಾತ್ರ ವೀಡಿಯೋ ಹಾಕ್ತಿದ್ದೀನಿ ನಾನು. ಇಲ್ಲಿ ನೋಡಿ, ಇದನ್ನೆಲ್ಲ ಅವ್ರು ತೆಗೆದು ತೋರ್ಸೋಕ್ಕೆ ಕೂಡ ರೆಡಿ ಇದ್ದರು ವೀಡಿಯೋ ಮಾಡ್ತೀನಿ ಅಂತಂದರೆ, ಏಕೆಂದರೆ ನಾನು ವೀಡಿಯೋ ನೋಡಿಕೊಂಡೇ ಹೋಗಿದ್ದಿದ್ದಲ್ವ. ಸೊ ಬಟ್ ನಮಗೆ ಟೈಮ್ ಇರಲಿಲ್ಲ, ಸೊ ವಿ ಲೆಫ್ಟ್ ಫ್ರಮ್ ದೇರ್. ಕೆಳಗಡೆ ಬಂದಿದ ತಕ್ಷಣ ನೋಡಿ ಈ ಥರ ಬ್ಯಾಗ್ಸ್ ಮಾರ್ತಿರ್ತಾರೆ. ಸೊ ಅದು 400-700 ಇತ್ತು. ಮತ್ತು ಇವಾಗ ಇದು ಫ್ಯಾಷನ್ ಆಗಿದೆಯಲ್ಲ, ಈ ಥರ ಕುಚ್ಚುಗಳನ್ನ ಜಡೆಗೆ ಹಾಕ್ತಾರೆ. ಸೊ ಇದನ್ನೂ ಒಂದು ಲುಕ್ ಹಾಕ್ಕೊಂಡು ಮತ್ತೆ ಡಾಬ್ ಹತ್ರ ಬಂದ್ವಿ. ಮತ್ತೆ ಕೇಳಿದ್ವಿ, ಅಲ್ಲೂ ಸೆಟ್ ಆಗಲಿಲ್ಲ. ಇಲ್ಲ, ಇಲ್ಲಿ ಸೆಟ್ ಆಯಿತು. ಆ ಥರ ಡಾಬ್ ತೊಗೊಳ್ಲಿಲ್ಲ ನಾವು, ಚೈನ್ ಡಾಬ್ ಬರುತ್ತಲ್ಲ ಆ ಥರ ತೊಗೊಂಡ್ವಿ. ನೋಡಿ ನಮ್ಮಮ್ಮ ಟ್ರೈ ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ನಮ್ಮಮ್ಮಂಗೆ ಇದು ಇಷ್ಟ ಆಗಲಿಲ್ಲ, ಆದರೆ ನಾನು ಹಾಕ್ಕೊತೀನಿ ಬಿಡಮ್ಮ, ನೀನು ನಂದು ಹಾಕೋ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸಿ ಸರಿ ಅಂತ ಅದನ್ನು ತೊಗೊಂಡ್ವಿ. ಇಲ್ಲಿ ಇನ್ನೊಂದು ಸೆಟ್ ನೋಡಿದ್ವಿ, ಜಸ್ಟ್ ಒಂದು ಚೋಕಾ ಟೈಪಲ್ಲಿತ್ತು, 1000 ಅಂತೆ. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೇರೆಯವ್ರು ತೊಗೊಂಬಿಟ್ರು ಆ ಸೆಟ್ನ. ಬಟ್ ಅದೇ ಥರ ಪೀಸ್ ನಮಗೆ ಸಿಗಲಿಲ್ಲ ನೋಡಿ. ಬಟ್ ಈ ಥರ ಸಿಕ್ತು. ಬಟ್ ಆ ಒಬ್ಬ ಹುಡುಗಿ ತೊಗೊಂಡಿದ್ದು ಮಾತ್ರ ಸೂಪರಾಗಿತ್ತು ನಿಜವಾಗ್ಲೂ. ಅದೇ ಥರ ಪೀಸ್ ನಮಗೆ ಸಿಗಲಿಲ್ಲ. ಅದೊಂದು ಹಾಕಿದ್ರೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಬರುತ್ತೆ. ನಾನು ಅದು ವೀಡಿಯೋ ತೊಗೊಂಡಿದ್ದೆ, ಬಟ್ ಡಿಲೀಟ್ ಆಗಿಬಿಟ್ಟಿದೆ ಆ ಹುಡುಗಿ ಹಾಕ್ಕೊಂಡಿದ್ದು. ಸೊ ಮಿಸ್ ಆಯಿತು ಈ ಸಲ ನಮಗೆ ಅದು. ಅದೇ ಥರ ಪೀಸ್ ನಮಗೆ ಸಿಗಲಿಲ್ಲ. ಇಲ್ಲಿ ನೋಡಿ ಜಡೆ ಬಿಲ್ಲು, ಬಟ್ ಇದು ತುಂಬ ರೇಟಪ್ಪ, 650-750 ಹೇಳ್ತಿದ್ದಾರೆ ಇವರು. ಆನ್ಲೈನಲ್ಲಿ ನಮಗೆ 450-550ಗೆ ಸಿಗುತ್ತೆ. ಆಮೇಲೆ ಅದೆಲ್ಲ ಆ ರೋಡಿಂದ ಮೂವ್ ಆಗಿ ನೆಕ್ಸ್ಟ್ ಅವೆನ್ಯೂ ರೋಡಿಗೆ ಬಂದ್ವಿ. ಚಿಕ್ಕಪೇಟೆ ರೋಡ್, ಮೇನ್ ರೋಡ್. ಸೂರ್ಯ ಸಿಲ್ಕ್ಸ್ ಮತ್ತು ಪೂನಮ್ ಸಿಲ್ಕ್ಸ್ಗೆ ಹೋದ್ವಿ. ತುಂಬ ನಮಗೆ ಒಬ್ಬ ಆಂಟಿ ಹೇಳಿದರು, ಇಲ್ಲಿ ನಮ್ಗೆ ಗೊತ್ತಿರೋರು ಆಂಟಿ. ಸೊ ಅವ್ರಿಗೆ ಹೇಳಿ ಒಬ್ಬ ಹುಡುಗನ್ನ ನಮಗೆ ಕ್ಲಾತ್ ಸ್ಯಾರೀಸ್ನ ತೋರಿಸೋದಕ್ಕೆ ಬಿಟ್ಟರು. ಸೊ ಫಸ್ಟು ಮೈಸೂರು ಸಿಲ್ಕ್ಗೆ ಸ್ಯಾರೀಸ್ನ ತೋರ್ಸೋಕ್ಕೆ ಹೇಳಿದ್ವಿ. ಪ್ಯೂರ್ ಮೈಸೂರು ಸ್ಯಾರೀಸ್ ಬಂದು 18K, 21K, 22K ಇತ್ತು. ಸೊ ಅಷ್ಟು ಬಜೆಟ್ ಬೇಡ ಅಂತ ಹೇಳ್ಬಿಟ್ಟು ನಾವು ಆಫ್ ಸೆಮಿ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗೆ ಹೋದ್ವಿ. ಸೊ ಅಮ್ಮ 3D ನಂಗೆ ಬೇಕು, 3D ಬೇಕು ಅಂದರೆ ಅದು ಎಲ್ಲಿ ಕಲ್ತಿದ್ರೋ ಗೊತ್ತಿಲ್ಲ ನಮ್ಮಮ್ಮ 3D ಅನ್ನೋದನ್ನು. ಸೊ ಫಸ್ಟ್ ಅಮ್ಮಂಗೆ ಸೆಲೆಕ್ಟ್ ಆಗಿಬಿಡಲಿ ಸ್ಯಾರಿ ಅಂತಂದರೆ, ಅಮ್ಮ ಒಂದು ತೋರಿಸಿದ್ರೆ ಒಂದು ನಂಗೆ ಇದು ಬೇಡ ಅದು ಬೇಕು, ಇದು ಬೇಡ ಅದು ಬೇಕು ಅಂತ ಇದ್ದರು. ಫಸ್ಟು ಮೈಸೂರು ಸಿಲ್ಕೆ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಅವರು ನಮ್ಮನ್ನು ಮೇಲೆ ಕರ್ಕೊಂಡು ಹೋದ್ರು, ನಮಗೆ ಬೇರೆ ಟೈಪಲ್ಲಿ ಸ್ಯಾರೀಸ್ ಬೇಕು ಅಂತ ಹೇಳಿದ್ದಕ್ಕೆ. ಇಲ್ಲಿ ನೋಡಿ ಮೈಸೂರು ಸಿಲ್ಕ್ ಮತ್ತು ಮೇಲೆ ಹೋದ್ವಿ ನಾವು. ನಮಗೆ ಯಾವ ಥರ ನಮಗೆ, ಯಾಕೆಂದರೆ ಆ್ಯಕ್ಚುಲಿ ಅಷ್ಟೊಂದು ಸೀರೆಸು ನನಗೆ ಗೊತ್ತಿರಲಿಲ್ಲ ಏನಂತ ಕರೀತಾರೆ ಹೆಸರು ಅಂತ. ಆ ಪಿಸ್ತಾ ಕಲರ್ ಮಾತ್ರ ಇಷ್ಟ ಆಯಿತು ನಿಜವಾಗ್ಲೂ ನನಗೆ. ಬಟ್ ನಮ್ಮ ಅಮ್ಮಂಗೆ ಅದು ಇಷ್ಟ ಆಗಲಿಲ್ಲ. ನಾನು ನನ್ನ ತಂಗಿ ಅದೇ ತಗೋ ಅಂತ ಇದ್ದಿದ್ವಿ. ಅಮ್ಮ ನಾನು ತೊಗೊತೀನಿ, ನೀವು ಉಟ್ಕೊತೀರಾ, ಬೇಡ ನನ್ನ ಟೇಸ್ಟ್ ಪ್ರಕಾರ ನಾನು ತೊಗೊತೀನಿ ಅಂತ ಹೇಳ್ತಿದ್ರು. ಇದು ಚೆನ್ನಾಗಿತ್ತು, ವೈಟ್ ವಿತ್ ಪಿಂಕು. ಮತ್ತು ಇದು ಪಿಸ್ತಾನೂ ಚೆನ್ನಾಗಿತ್ತು. ಅಮ್ಮ ಒಪ್ಪಲಿಲ್ಲ. ಮತ್ತು ಅಮ್ಮ ಒಂದು ಸ್ಯಾರಿ ಎತ್ತಿಟ್ಕೊಂಡ್ರು, ಬ್ಲೂ ವಿತ್ ಪಿಂಕ್ ಕಾಂಬಿನೇಷನ್. ಅಮ್ಮ ಹತ್ರ ಮೊದಲೇ ಈ ಸ್ಯಾರಿ ಕಲೆಕ್ಷನ್ಸ್ ಇತ್ತಂತೆ. ಬಟ್ ಯಾವುದೇ ಆಗಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ನಾವು ಅದೇ ರೀತಿಯಲ್ಲಿ ಬೇರೆ ಪ್ಯಾಟರ್ನ್ಸ್ನ ಅದೇ ಕಲರಲ್ಲೇ ತೊಗೊತೀವಿ ಅಲ್ವಾ. ಸೊ ಇಲ್ಲಿ ಅಮ್ಮ ಪಿಂಕ್ ವಿತ್
ಬ್ಲೂ ಕಲರ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಮತ್ತು ನನ್ನದು ಬ್ಲೌಸ್ ಹೊಲಿಯೋಕೆ ಹಾಕ್ಬಿಟ್ಟಿದ್ದೆ ನಾನು ರೆಡ್ ಕಲರಲ್ಲಿ ಹ್ಯಾಂಡ್ ವರ್ಕ್ದು. ಸೊ ನಾನು ಅವ್ರನ್ನ ಸರ್ ನಂಗೆ ರೆಡ್ ಕಲರ್ ಬ್ಲೌಸ್ ಮ್ಯಾಚ್ ಆಗೋ ಥರ ಸ್ಯಾರೀಸ್ ತೋರಿಸಿ ಅಂದರೆ ಎಲ್ಲರೂ ಸ್ಯಾರೀಸ್ ತೊಗೊಂಡು ಬ್ಲೌಸ್ ಮ್ಯಾಚ್ ಮಾಡಿದ್ರೆ ನಾನು ಬ್ಲೌಸ್ಗೋಸ್ಕರ ಸ್ಯಾರಿ ಮ್ಯಾಚ್ ಮಾಡೋಕ್ಕೆ ಬಂದಿದ್ದೆ. ಇಲ್ಲಿ ನನ್ನ ತಂಗಿ ಟ್ರೈ ಮಾಡ್ತಿದ್ಲು. ಇದು ಇವಾಗ ತೋರಿಸ್ತಿರೋದು ತುಂಬ ಚೆನ್ನಾಗಿದೆ ಸ್ಯಾರಿ. ಅವಳು ಅದನ್ನು ತೊಗೊಂಡ್ಳು. ನನಗಿದು ಇಷ್ಟ ಆಗಲಿಲ್ಲ. ಆಮೇಲೆ ಅದು ಬೇಡ ಅಂತ ಇಟ್ಬಿಟ್ವಿ. ಸೊ ಫಸ್ಟ್ ನೋಡಿದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಈಗ ಹುಡುಗ ಆಗ್ತಿದ್ದಾನಲ್ಲ, ಸೊ ಅದು. ಬಟ್ ಈ ಹುಡುಗ ಮಾತ್ರ ತುಂಬ ಫ್ರೆಂಡ್ಲಿಯಾಗಿ, ಯೂಸರ್ ಫ್ರೆಂಡ್ಲಿಯಾಗಿ ಕಸ್ಟಮರ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಜವಾಗ್ಲೂ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸಿದ್ರು. ಪೇಷನ್ಸಿಂದ 2 hours ಒಂಚೂರು ಕೂಡ ಮಕ್ಕನ ಏನೂ ಮಾಡ್ಕೊಂಡಿರ. ನಾನು ಆಮೇಲೆ ಸರ್ ಬೇಜಾರು ಬೀಳಬೇಡಿ ಅಂತ ಹೇಳಿದ್ವಿ. ಇಲ್ಲ ಮ್ಯಾಮ್ ನಮ್ಮ ಕೆಲಸನೇ ಇದು ಅಂತ ಹೇಳಿದ್ರು ಅವರು. ಸೊ ಇದು ನಾನು ರೆಡ್ ಕಾಂಬಿನೇಷನಲ್ಲಿ ಬೇಕು ಬಾರ್ಡ್ರು ಅಂದರೆ ಇದನ್ನು ತೊಗೊಂಬಂದರು. ಇದು ಇಷ್ಟ ಆಗಲಿಲ್ಲ. ನಾನು ಬೇಡ ಅಂತಿದ್ರು. ನಮ್ಮಮ್ಮ ಎತ್ಕೊ ಅಂತಿದ್ರು. ನಮ್ಮಮ್ಮ ಬೇಡ ಸುಮ್ಮನೆ ಇರಮ್ಮ ಅಂದೆ. ಮತ್ತು ಸ್ವಲ್ಪ ಸ್ಯಾರೀಸ್ ತೊಗೊಂಬಂದು ಹಾಕ್ದ ಹುಡುಗ ಪಾಪ. ಸೊ ನಾನು ರೆಡ್ ಬಾರ್ಡರ್ ಇರೋದು ನನ್ನ ಸ್ಯಾರಿ ಇಲ್ಲ ಹಾಕಲಿಲ್ಲ. ಬಟ್ ಸ್ಯಾರಿ ಸೆಲೆಕ್ಷನ್ಸ್ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡಿದ್ದಾದಮೇಲೆ ನಮ್ಮಮ್ಮ ಮೈಸೂರು ಸಿಲ್ಕ್ ಅಲ್ಲಿ ಎತ್ಕೊಂಡಿದ್ರಲ್ಲ ಸ್ಯಾರಿ, ಸೊ ಅದು ಬೇಡ ನಾನು ಇದರಲ್ಲೇ ತೊಗೊತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕೂಡ ಇದರಲ್ಲೇ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡ್ರು. ನೋಡಿ ಬೇಡ ಅಂತ ಹೇಳ್ಬಿಟ್ಟು ಈ ಮೈಸೂರು ಸಿಲ್ಕ್ ನಮ್ಮಮ್ಮ ಮತ್ತೆ ನೋಡ್ತಾ ಇದ್ರು. ಪಾಪ ಹುಡುಗನಿಗೆ ತೋರಿಸಿ ತುಂಬ ಸಾಕಾಯಿತು. ನಾವು ಲಾಸ್ಟ್ ಟೈಮ್ ಮೈಸೂರು ಸಿಲ್ಕ್ ನಿಜವಲ್ಲಿ ಇಷ್ಟು ಪೇಷನ್ಸಲ್ಲಿ ತೋರಿಸಿರಲಿಲ್ಲ. ಸೊ ಈ ಸಲ ನಾವು ಮೈಸೂರು ಸಿಲ್ಕ್ ಸುದರ್ಶನ್ ಸಿಲ್ಕ್ಸ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಅಂಗಡಿ ಚೂಸ್ ಮಾಡಿದ್ವಿ. ನಿಜವಾಗ್ಲೂ ನಿಮಗೊಂದು ಹಿಂಟ್ ಕೊಡ್ತೀನಿ, ಸುದರ್ಶನ್ ಸಿಲ್ಕ್ಸ್ ಮಾತ್ರ ಬೇಡ ನಿಜವಾಗ್ಲೂ. ಏಕೆಂದರೆ ನಾವು ತುಂಬ ಟಯರ್ಡ್ ಆಗ್ತೀವಿ. ಅಲ್ಲಿ ಒಬ್ಬೊಬ್ಬರನ್ನ ಬಿಡ್ತಾರೆ, ಬಟ್ ಅಷ್ಟು ಇದರಲ್ಲಿ ತೋರಿಸೋದಿಲ್ಲ ನಮಗೆ ಸ್ಯಾರೀಸ್ ಅವರು. ಆಮೇಲೆ ಆಚೆ ಕಡೆ ಬಂದಿದ ತಕ್ಷಣ ಈ ಥರದ್ದು ಒಂದು ಈಗ ತುಂಬ ಫ್ಯಾಷನ್ ಆ್ಯಂಡ್ ಟ್ರೆಂಡಿಂಗಲ್ಲಿದೆ ಅಲ್ಲ ಈ ಥರ ಹಾರಗಳು. ಸೊ ಅದನ್ನು ಒಂದು 150 ಹೇಳ್ತಿದ್ರು. ಸರಿ ನಾವು ಮಣಿ ಪೂಣ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಬಟ್ ಬ್ಯಾಂಗಲ್ಸ್ ಮಾತ್ರ ಇಲ್ಲಿ ಹೈ ರೇಟ್ ಇತ್ತಪ್ಪ. 400 ಹೇಳ್ತಿದ್ರು ಅವರು. ಆನ್ಲೈನಲ್ಲಿ ಪರವಾಗಿಲ್ಲ 300ಗೆಲ್ಲ ಸಿಗುತ್ತೆ. ಅವ್ನು ಕಡಿಮೆನೇ ಮಾಡ್ಕೊಳ್ಲಿಲ್ಲ. ಸೊ ಹಾಗೆ ಒಂದು ಲುಕ್ ಹಾಕ್ಕೊಂಡು ಇಲ್ಲಿ ಇಷ್ಟೆಲ್ಲ ಚೆನ್ನಾಗಿದ್ರೆ ಈ ಥರ ಇಯರಿಂಗ್ಸ್ಗೆ ಯಾರು ಹೋಗ್ತಾರಲ್ವ ಇವಾಗ. ಸೊ ಈ ಥರ ಇಯರಿಂಗ್ಸ್ ಬೇಕು ಅಂದರೆ ನಾವು ಶಿವಾಜಿನಗರ್ಗೆ ಹೋಗಬೇಕು, ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ಚಿಕ್ಕಪೇಟೆ ಶಾಪಿಂಗ್ ಮುಗೀತು. ಪ್ಲೀಸ್ like and subscribe if you like the video, and thank you.